Hello friends, welcome to my channel Smart Dev. I'm Smita. Learn Kannada easily and quickly for nurses and nursing student lesson 6. So today we are going to learn about medical terminology, how to say it in Kannada. So I'll be dividing this into 3 parts. Today's video is a part 1. So why you need to learn medical terminology in Kannada is if you're practicing nursing or you are a nursing student, you're studying in Karnataka, you must know regional language, that is Kannada, to understand the patient effectively and to explain the disease condition to the patient or to give health education. So you must know some of the medical terms in Kannada. So listen carefully throughout the video. I'm using few of the medical terms. Don't forget to subscribe to learn more. So let us see now. Addiction, chata. Alopecia, ಕೂದಲುದುವಿಕೆ. ಅಲರ್ಜಿ. ಫೋಬಿಯಾ, ಭಯ, ಹೆದರಿಕೆ. ಕಾರ್ಸಿನೋಮಾ, ಕ್ಯಾನ್ಸರ್. ಕ್ಯಾಟ್ರಾಕ್ಟ್, ಕಣ್ಣಿನ ಪೊರೆ. ಅಮ್ನೇಷಿಯಾ, ಮರೆವು. ಅಲ್ಝೈಮರ್ಸ್ ಡಿಸೀಸ್, ಮರೆವಿನ ಕಾಯಿಲೆ. ಅನಿಮಿಯಾ, ರಕ್ತಹೀನತೆ. ಅನಸ್ತೇಷಿಯಾ, ಸ್ಪರ್ಶ ಜ್ಞಾನ ಶೂನ್ಯತೆ ಆರ್ ಅರೆವಳಿಕೆ. The drug which is given before surgery, ಸ್ಪರ್ಶಜಾನ ತೆಗೆಯಲು ನೀಡುವಂಥ ಮದ್ದು. ಅನರಕ್ಸಿಯಾ, ಹಸಿವಿಲ್ಲದಿರುವಿಕೆ. ಅಬೋಷನ್, ಗರ್ಭಪಾತ. ಆಂಗ್ಸೈಟಿ, ಆತಂಕ. ಆಕ್ಸಿಲ್ಲಾ, ಕಂಕುಳು. ಇನ್ಫ್ಲುಯೆನ್ಸಾ, ಫ್ಲೂ. ಶೀತ, ಜ್ವರ. ಅಸ್ತಮಾ, ಉಬ್ಬಸ. ಆರ್ಥರೈಟಿಸ್, ಗಂಟು ನೋವು ಆರ್ ಮಂಡಿ ನೋವು. ಸಂಧಿವಾತ. Acute, having a sudden onset, sharp rise and short course. How you will explain? ಅಲ್ಪಕಾಲಕ್ಕೆ ಬರುವಂಥ ವ್ಯಾಧಿ. ಕ್ರಾನಿಕ್, ದೀರ್ಘಕಾಲಕ್ಕೆ ಬರುವಂಥ ವ್ಯಾಧಿ. ಇಲ್ನೆಸ್, ರೋಗ. ಡಿಸೀಸ್, ರೋಗ. ಇಂಜುರಿ, ಗಾಯ. ಊಂಡ್, ಗಾಯ. ಬ್ರೂಯಿಸ್, ಜಜ್ಜಿದಂಥ ಗಾಯ. ಚಿಲ್ಸ್, ಚಳಿ. ಬ್ರೀದಿಂಗ್, ಉಸಿರಾಟ. ಡಿಸಿನೆಸ್, ತಲೆ ಸುತ್ತು. ಇಂಜೆಕ್ಷನ್, ಚುಚ್ಚುಮದ್ದು. ಕಾರ್ಡಿಯಾಕ್ ಅರೆಸ್ಟ್, ಹೃದಯಾಘಾತ. cholecystitis, inflammation of the gallbladder, ಪಿತ್ತಕೋಶದ ಉರಿಯೂತ. ಇನ್ಫ್ಲಮೇಷನ್, ಉರಿಯೂತ. gallbladder, ಪಿತ್ತಕೋಶ. Some words are used as prefix in the terminology. It is the easy way to understand the term if you know the meaning of the prefixes. That is crânio, skull, ತಲೆ. osteo, bone, ಎಲುಬು. ನ್ಯೂರೋ, ನರ್ವ್ಸ್, ನರ. ನೆಫ್ರೋ, ಕಿಡ್ನಿ, ಮೂತ್ರಕೋಶ. ಸೈಟೋ ಆರ್ ಹಿಸ್ಟೋ, ಸೆಲ್, ಜೀವಕೋಶ. ಗೈನಕೋ, ರಿಲೇಟೆಡ್ ಟು ವುಮನ್ ಆರ್ ಯೂಟ್ರಸ್, ದಟ್ ಈಸ್ ಮಹಿಳೆ ಆರ್ ಗರ್ಭಕೋಶಕ್ಕೆ ಸಂಬಂಧಿಸಿದಂತಹ. ಆಂಕೋ, ಕ್ಯಾನ್ಸರ್. ಹೆಪಾಟೋ, ಲಿವರ್. ಕೀಮೋ, ಕೆಮಿಕಲ್. ಪಲ್ಮೋ, ಲಂಗ್ಸ್, ಶ್ವಾಸಕೋಶ. ಪೋಸ್ಟ್, ಆಫ್ಟರ್, ನಂತರ. ಪ್ರೀ, ಬಿಫೋರ್, ಮೊದಲು. ಟ್ರಾನ್ಸ್, ಅಕ್ರಾಸ್, ಮೂಲಕ. ಅಲ್ಟ್ರಾ, ಬಿಯಾಂಡ್, ಅತಿಯಾದ. ಹೈಡ್ರೋ, ವಾಟರ್, ನೀರು. ನ್ಯೂಮೋ, ಏರ್, ಗಾಳಿ. ಮಯೋ, ಮಸಲ್, ಮಾಂಸಖಂಡ. ಆರೋ, ಮೌತ್, ಬಾಯಿ. ಹೈಪರ್, ಹೆಚ್ಚು, ಹೆಚ್ಚಾಗಿ. ಹೈಪೋ, ಕಡಿಮೆ. ಇಂಟರ್, ಬಿಟ್ವೀನ್, ಮಧ್ಯ. ಇಂಟ್ರಾ, ಒಳಗೆ. ಮ್ಯಾಕ್ರೋ, ಲಾರ್ಜ್, ದೊಡ್ಡ. ಮೈಕ್ರೋ, ಸ್ಮಾಲ್, ಸಣ್ಣ. ಮೀಸೋ, ಮಿಡಲ್, ಮಧ್ಯ. ಮೋನೋ, ಒನ್, ಸಿಂಗಲ್, ಒಂದು. ಡೈ, ಟೂ, ಎರಡು. ಟ್ರೈ, ತ್ರೀ, ಮೂರು. Some of the colors which is indicating terms. ಎರಿಥ್ರೋ, ರೆಡ್, ಕೆಂಪು. ಸ್ಯಾನೋ, ಬ್ಲೂ, ನೀಲಿ. ಕ್ಲೋರೋ, ಗ್ರೀನ್, ಹಸಿರು. ಲ್ಯೂಕೋ, ವೈಟ್, ಬಿಳಿ. ಝಾಂತೋ, ಯೆಲ್ಲೋ, ಹಳದಿ. ಮೆಲನ್, ಬ್ಲ್ಯಾಕ್, ಕಪ್ಪು. ಅಪ್ನಿಯಾ, ಉಸಿರುಗಟ್ಟುವಿಕೆ. ಸ್ಲೀಪ್ ಅಪ್ನಿಯಾ ಯು ಮೇ ಹ್ಯಾವ್ ಹರ್ಡ್, ನಿದ್ರೆಯಲ್ಲಿ ಉಸಿರುಗಟ್ಟುವುದು. ಡಿಪ್ರೆಷನ್, ಖಿನ್ನತೆ. ಮ್ಯಾನಿಯಾ,
Mania, it is a mental disorder where the behavior of the patient changes. How you can say? ಇದೊಂದು ಮಾನಸಿಕ ಕಾಯಿಲೆ, ಇದರಲ್ಲಿ ವ್ಯಕ್ತಿಯು ಅತಿಯಾಗಿ ವರ್ತಿಸುವುದನ್ನು ಕಾಣಬಹುದು. ಹಲುಸಿನೇಷನ್, ಭ್ರಮೆ. ಆಂಟಿಬಯೋಟಿಕ್ ಇಟ್ ಸೆಲ್ಫ್ ಯು ಕ್ಯಾನ್ ಸೇ, ಪ್ರತಿಜೀವಕಾಯಗಳು. ಎಸಿಂಪ್ಟಮ್ಯಾಟಿಕ್, ಲಕ್ಷಣರಹಿತ, ವಿದೌಟ್ ಸಿಂಪ್ಟಮ್ಸ್. ಅಟಕ್ಸಿಯಾ, ಲ್ಯಾಕಿಂಗ್ ಮೋಟರ್ ಕೋಆರ್ಡಿನೇಷನ್, ಮಾಂಸಖಂಡಗಳ ಚಲನೆಯಲ್ಲಿ ಬದಲಾವಣೆ. ಅಟಾಪ್ಸಿ, ಮರಣೋತ್ತರ ಪರೀಕ್ಷೆ. ಪೋಸ್ಟ್ಮಾರ್ಟಮ್. ಆಡಿಟರಿ, ಕಿವಿಗೆ ಸಂಬಂಧಿಸಿದ, ಬಿನೈನ್. ಹರಡದಂಥ ಕ್ಯಾನ್ಸರ್, ಮ್ಯಾಲಿಗ್ನೆಂಟ್, ಹರಡುವಂಥ ಕ್ಯಾನ್ಸರ್, ದಟ್ ಈಸ್ ಸ್ಪ್ರೆಡಿಂಗ್ ಟು ದ ಅದರ್ ಆರ್ಗ್ಯಾನ್ಸ್. ಅಟ್ರೋಪಿ, ಕ್ಷೀಣತೆ. ಡರ್ಮಟೈಟಿಸ್, ಚರ್ಮರೋಗ. ಬ್ಲಡ್ ಟೆಸ್ಟ್, ರಕ್ತ ಪರೀಕ್ಷೆ. ಸ್ಟೂಲ್ ಟೆಸ್ಟ್, ಮಲ ಪರೀಕ್ಷೆ. ಯೂರಿನ್ ಟೆಸ್ಟ್, ಮೂತ್ರ ಪರೀಕ್ಷೆ. ಎಕ್ಸ್ರೇ और ಶಾಕಿರಣ. ಅಲ್ಟ್ರಾಸೋನೋಗ್ರಾಫಿ, ಸ್ಕ್ಯಾನಿಂಗ್. ಬ್ಲಡ್ ವೆಸಲ್, ರಕ್ತನಾಳ. ಬೋನ್ ಸ್ಕ್ಯಾನ್, ಮೂಳೆಯ ಸ್ಕ್ಯಾನಿಂಗ್. ಬ್ಲ್ಯಾಕ್ಔಟ್ ಸಿಂಕೋಪ್, ಹೌ ಯು ಕ್ಯಾನ್ ಸೇ, ಮೂರ್ಛೆ ಹೋಗುವುದು. ಬ್ರೋಂಕೋಡೈಲೇಟರ್, ದ ಡ್ರಗ್ ವಿಚ್ ಈಸ್ ಗಿವನ್ ಟು ದ ಅಸ್ಥಮ್ಯಾಟಿಕ್ ಪೇಷಂಟ್ ಟು ಡೈಲೇಟ್ ದ ಬ್ರಾಂಕಿಯಸ್, ದಟ್ ಈಸ್ ಉಸಿರಾಟದ ತೊಂದರೆಗೆ ನೀಡುವಂಥ ಔಷಧಿ. ಬ್ಲಡ್ ಕ್ಲಾಟ್, ರಕ್ತ ಹೆಪ್ಪುಗಟ್ಟುವಿಕೆ. ಬ್ರಾಡಿಕಾರ್ಡಿಯಾ, ಎದೆಬಡಿತ ಕಡಿಮೆಯಾಗುವುದು. ಟ್ಯಾಕಿಕಾರ್ಡಿಯಾ, ಎದೆಬಡಿತ ಜಾಸ್ತಿಯಾಗುವುದು. ಕ್ಯಾವಿಟಿ, ಹುಳುಕು. ಡೆಂಟಲ್ ಕ್ಯಾವಿಟಿ, ಡೆಂಟಲ್ ಕ್ಯಾರೀಸ್, ಹಲ್ಲಿನಲ್ಲಿ ಉಳುಕು, ಹಲ್ಲು, ಡೆಂಟಲ್. ಸೆಲ್, ಜೀವಕೋಶ. ಹೆಮರೇಜ್, ರಕ್ತಸ್ರಾವ. ಇನ್ಫೆಕ್ಷನ್, ಸೋಂಕು. ಕೀಮೊಥೆರಪಿ, ದ ಡ್ರಗ್ ವಿಚ್ ಇಸ್ ಗಿವನ್ ಟು ಟ್ರೀಟ್ ಕ್ಯಾನ್ಸರ್, ಕ್ಯಾನ್ಸರನ್ನು ಗುಣಪಡಿಸಲು ಕೊಡುವಂಥ ಚಿಕಿತ್ಸೆ. ಕೊಲೆಸ್ಟ್ರಾಲ್, ಕೊಬ್ಬು. ಲಿವರ್ ಸಿರೋಸಿಸ್, ಯಕೃತ್ತಿನ ತೊಂದರೆ, ಯಕೃತ್ತು, ಲಿವರ್. ಹೆಪಟೈಟಿಸ್, ಯಕೃತ್ತಿನ ಉರಿಯೂತ, ಇನ್ಫ್ಲಮೇಷನ್ ಆಫ್ ದಿ ಲಿವರ್. ಕೊಲೆಸ್ಟ್ರಮ್, ಮೊದಲ ಎದೆ ಹಾಲು. ಕೋಮಮ್, ಅಸಹಜ ಗಾಢ ನಿದ್ರೆ, ಅಸಹಜ ಪ್ರಜ್ಞಾಹೀನತೆ. ಸಿಸ್ಟ್, ಸಣ್ಣ ಬೊಕ್ಕೆ. ಕೊಲೊನ್, ದ ಲಾರ್ಜ್ ಇಂಟೆಸ್ಟೈನ್, ದೊಡ್ಡ ಕರುಳು. ಕೋಲಿಕ್, ಸಿವಿಯರ್ abdominal pain caused by spasm in the intestine. How will you explain that one? ಕರುಳಿನ ಸೆಳೆತದಿಂದ ಬರುವ ಹೊಟ್ಟೆ ನೋವು. ಇನ್ಫ್ಲಮೇಷನ್, ಉರಿಯೂತ. ಡೆಲೀರಿಯಂ, ಭಾವೋದ್ರೇಕ. ಕನ್ಫ್ಯೂಷನ್ that occur because of mental or physical illness. ಮನುಷ್ಯನಲ್ಲಿ ಕಾಣುವಂಥ ಭಾವನಾತ್ಮಕ ಬದಲಾವಣೆ. ಡೆಲ್ಯೂಷನ್, ಎ ಫಾಲ್ಸ್ ಇರ್ರ್ಯಾಷನಲ್ ಬಿಲೀಫ್. ಡೆಮೆನ್ಷಿಯಾ, ದಿಸ್ ಈಸ್ ಏಜ್ ರಿಲೇಟೆಡ್. ಯೂಶುವಲಿ ವಿ ಕ್ಯಾನ್ ಸಿ ಇನ್ ಅಲ್ಝೈಮರ್ಸ್ ಪೇಷಂಟ್ಸ್, ದಟ್ ಈಸ್ ವಯಸ್ಸಾದವರಲ್ಲಿ ಕಾಣಬಹುದಾದ ಮಾನಸಿಕ ಸ್ಥಿತಿ, ಮರೆವು. where the loss of brain function happens. ಡರ್ಮಿಸ್, ಒಳಚರ್ಮ ಆರ್ ಚರ್ಮ. ಡಿಸ್ಪ್ಯಾಪ್ಸಿಯಾ, ಅಜೀರ್ಣವಾದಿ. ಡಿಸ್ಫ್ಯಾಜಿಯಾ, ನುಂಗಲು ಕಷ್ಟಕರವಾದ ಸ್ಥಿತಿ. ಡಿಸ್ನಿಯಾ, ಉಸಿರಾಟದ ತೊಂದರೆ. ಪ್ರಿಯಕ್ಲಾಂಶಿಯಾ, ದಟ್ ಈಸ್ ಹೈ ಬ್ಲಡ್ ಪ್ರೆಷರ್ ಇನ್ ಪ್ರೆಗ್ನೆಂಟ್ ವುಮನ್. ಗರ್ಭಾವಸ್ಥೆಯಲ್ಲಿ ಬರುವಂತಹ ರಕ್ತದೊತ್ತಡ. ಎಂಡೋಸ್ಕೋಪಿ, ನಮ್ಮ ಶರೀರದ ಒಳಗಿನ ಭಾಗಗಳನ್ನು ನೋಡುವ ವಿಧಾನ. ಎಪಿಡೆಮಿಕ್, ಒಂದು ಪ್ರದೇಶದಲ್ಲಿ ಮಾತ್ರ ಹರಡುವಂಥ ಸಾಂಕ್ರಾಮಿಕ ರೋಗ. ಪ್ಯಾಂಡಮಿಕ್, ಇಡೀ ಜಗತ್ತಿನಲ್ಲಿ ಅಥವಾ ವಿಶ್ವದಲ್ಲಿ ಹರಡುವಂಥ ಸಾಂಕ್ರಾಮಿಕ ರೋಗ. ಎಂಡೆಮಿಕ್, ನಿರ್ದಿಷ್ಟ ಪ್ರದೇಶದಲ್ಲಿ ಹರಡುವಂಥ ರೋಗ. ಎಕ್ಸಸೈಸ್, ವ್ಯಾಯಾಮ. ಎಂಬೋಲಿಸಮ್, ರಕ್ತನಾಳಗಳಲ್ಲಿ ರಕ್ತವು ಸರಿಯಾಗಿ ಹರಿಯಲು ಅಡ್ಡಿ ಉಂಟಾಗುವುದು. ದಟ್ ಈಸ್ ಬಿಕಾಸ್ ಆಫ್ ಏರ್ ಆರ್ ಕ್ಲಾಟ್. ಎಡಿಮಾ, ಊತ. ಎಕ್ಟೋಪಿಕ್ ಪ್ರೆಗ್ನೆನ್ಸಿ.
that is implantation occurs in a fallopian tube of the uterus. ಅಪಸ್ಥಾನೀಯ ಗರ್ಭಾವಸ್ಥೆ ಅಥವಾ ಫೆಲೋಪಿಯನ್ ಟ್ಯೂಬ್ನಲ್ಲಿ ಗರ್ಭಧಾರಣೆ. ಇಟಿಯಾಲಜಿ ವ್ಯಾಧಿ ಕಾರಣ ಆರ್ ಕಾರಣ. ಆಂಬುಲೇಟರಿ ನಡೆದಾಡಲು ಸಾಧ್ಯವಾಗುವಂಥ ಸ್ಥಿತಿ. ಆಂಜಿಯೋಪ್ಲಾಸ್ಟಿ ರಕ್ತನಾಳಗಳಲ್ಲಿ ತಡೆಯುಂಟಾದಾಗ ಅದನ್ನು ನಿವಾರಿಸಲು ಮಾಡುವಂಥ ಶಸ್ತ್ರಚಿಕಿತ್ಸೆ ಆಪರೇಷನ್. ಬಯಾಪ್ಸಿ ಜೀವಕಣ ಅಥವಾ ದ್ರವವನ್ನು ದೇಹದಿಂದ ಬೇರ್ಪಡಿಸಿ ರೋಗ ಪತ್ತೆ ಮಾಡುವ ವಿಧಾನ. ಬೈಪಾಸ್ ಸರ್ಜರಿ ಹೃದಯದ ಅತಿದೊಡ್ಡ ರಕ್ತನಾಳದಲ್ಲಿ ತಡೆಯುಂಟಾದಾಗ ಮಾಡುವ ಆಪರೇಷನ್ ಆರ್ ಶಸ್ತ್ರಚಿಕಿತ್ಸೆ. ಸ್ಕೋಪಿ ದೇಹದ ಒಳಗಿನ ಅಂಗಗಳನ್ನು ನೋಡುವ ಪರೀಕ್ಷೆ. ಅಪ್ಪರ್ ಜಿಐ ಸ್ಕೋಪಿ ದೇಹದ ಮೇಲಿನ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಂತಹ ಅಂಗಗಳನ್ನು ನೋಡುವ ಪರೀಕ್ಷೆ. ಉದಾಹರಣೆಗೆ ಬಾಯಿ, ಗಂಟಲು, ಅನ್ನನಾಳ, ಜಠರ, ಲಿವರ್, ಪಿತ್ತಕೋಶ. ಕೊಲೊನೋಸ್ಕೋಪಿ ಕರುಳಿನ ಒಳಭಾಗ ವೀಕ್ಷಣೆ. So this is all about today's video. So my upcoming video is about medical terminology part 2. If you like this video, please click like, share and subscribe. Press bell icon for the further update of videos. Thank you for watching.